ದಕ್ಷಿಣ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರವಿದ್ದರೆ ಅಥವಾ ಕಿಟಕಿ ಇದ್ದರೆ ಅಥವಾ ಚಪ್ಪಲಿ ಇದ್ದರೆ ಅಥವಾ ಗ್ಲಾಸ್ ಇದ್ದರೆ ಏನು ಆಗುತ್ತದೆ? ಸಂಪೂರ್ಣ ಮಾಹಿತಿ. ದಕ್ಷಿಣ ದಿಕ್ಕು ಕುಜನ ದಿಕ್ಕು ಅಂತ ಕರಿತೀವಿ. ಅಂದ ಮೇಲೆ ಈ ದಿಕ್ಕಿನಲ್ಲಿ ಉಷ್ಣದ ವಾತಾವರಣ ಇದ್ದೇ ಇರುತ್ತದೆ. ಈ ದಿಕ್ಕಿನಲ್ಲಿ ಇರುವವರಿಗೆ ಖುಷಿ ನೆಮ್ಮದಿಕ್ಕಿಂತ ಕಿರಿಕಿರಿ ಅತಿಯಾಗಿರುತ್ತದೆ. ಅಕಸ್ಮಾತ್ ಈ ದಿಕ್ಕಿನಲ್ಲಿ ಮನೆ ಏನಾದರೂ ವಾಸಿಸಿದ ಅವರಿಗೆ ಏನಾದರೂ ಕುಜದೋಷ ಇದ್ದರೆ ಅಥವಾ ಶಾಪ ಇದ್ದರೆ ಅಕ್ಕಪಕ್ಕದವರ ಜೊತೆಗೆ ಜಗಳ, ಮನಸ್ತಾಪ, ಕಿರಿಕಿರಿ ಯಾವಾಗಲೂ ಇದ್ದೇ ಇರುತ್ತದೆ. ಅಕಸ್ಮಾತ್ ಇವರು ತಡ್ಕೊಂಡು ಇದ್ದರೆ ಬೇರೆಯವರು ಇವರ ಹತ್ತಿರ ಬಂದು ಬೇಕಂತಲೇ ಜಗಳ ತೆಗೆಯುತ್ತಾರೆ. ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಸಹೋದರ ಒಗ್ಗಟ್ಟು ಕೂಡಿಕೊಂಡು ಒಂದಾಗಿರುವುದಿಲ್ಲ. ಒಬ್ಬೊಬ್ಬರದು ಒಂದೊಂದು ಸ್ವಭಾವದಿಂದ ಕೂಡಿರುತ್ತದೆ. ಇನ್ನು ಈ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಕಡೆ ಚಪ್ಪಲಿ ಇಟ್ಟರೆ ಶನಿಯ ಬಾಧೆಯಿಂದ ರೋಗ ರುಜಿನ, ಕಷ್ಟ, ನೋವು, ಹಿಂಸೆ ಜಾಸ್ತಿ ಆಗುತ್ತದೆ. ಜೊತೆಗೆ ಹಣದ ಸಮಸ್ಯೆ, ಸಾಲ, ವಿಪರೀತ, ಅರ್ಧ ತಲೆನೋವು, ಮೈಮನಸ್ಸು ಇದ್ದೇ ಇರುತ್ತದೆ. ಅಕಸ್ಮಾತ್ ದಕ್ಷಿಣ ದಿಕ್ಕಿನಲ್ಲಿ ಕಿಟಕಿ ಇದ್ದರೆ ಅದೇ ದಿಕ್ಕಿನಿಂದ ಗಾಳಿ ಬರ್ತಿದ್ದರೆ ಇವರಿಗೆ ಜಗಳ ಸಮಸ್ಯೆ ಒಂದಾದ ಮೇಲೆ ಒಂದು ಬರುತ್ತದೆ. ಒಂದು ಮುಗಿತು ಅಂದರೆ ಮತ್ತೊಂದು ಸಮಸ್ಯೆ ಶುರು ಆಗುತ್ತದೆ. ಅಕಸ್ಮಾತ್ ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ಗ್ಲಾಸ್ ಇದ್ದರೆ ಅಕಸ್ಮಾತ್ ಅದು ಒಡೆದು ಹೋದರೆ ಕುಜ ಮತ್ತು ರಾವಿನ ಪ್ರಭಾವದಿಂದ ಅಲ್ಲಿ ಮಾಟ ಮಂತ್ರಗಳ ಪ್ರಯೋಗ ದಾರಿಗೆ ದಾರಿ ನಾವೇ ಮಾಡಿ ಕೊಟ್ಟ ಹಾಗೆ ಆಗುತ್ತದೆ. ಮನೆಯಲ್ಲಿರುವವರು ಮನಸ್ಸು ಕೂಡಿಕೊಂಡಿರುವುದಕ್ಕಿಂತ ಬೇರೆ ತರಹ ಇರುವುದೇ ಜಾಸ್ತಿ. ವಿಷಯಕ್ಕೆ ಬಂದರೆ ಈ ದಿಕ್ಕಿನಲ್ಲಿ ಮನೆ ಇದ್ದರೆ ಇವರು ಯಾರಿಗೂ ಕಾಣದಂತೆ 9 ನವಿಲುಗರಿಗಳನ್ನು ಕಿಟಕಿ ಹತ್ತಿರ ಇಡಬೇಕು. ದಕ್ಷಿಣ ದಿಕ್ಕಿನಲ್ಲಿ ಏನಾದರೂ ದ್ವಾರ ಬಾಗಿಲು ಇದ್ದರೆ ನವಿಲುಗೆರೆಯನ್ನು 9 ಗೆರೆ ಮಾತ್ರ ಇಡಬೇಕು. ಗ್ಲಾಸ್ ಒಡೆದು ಹೋದರೆ ತೆಗೆದು ಬಿಡಬೇಕು. ಯಾವಾಗಲೂ ಸುಬ್ರಹ್ಮಣ್ಯ ಆರಾಧನೆ ದೇವಸ್ಥಾನಕ್ಕೆ ಮಂಗಳವಾರ ದಿನಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಬಂದಾಗ ಹೋಗಿ ಬರಬೇಕು. ಹೋಗಿ ಬಂದರೆ ಸಮಸ್ಯೆ ಕಡಿಮೆ ಆಗುತ್ತದೆ ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ನಮಸ್ಕಾರ, ಧನ್ಯವಾದಗಳು.